ಅಂದ್ರೆ ಇವಾಗ ಅಲ್ಲಿ ಕೊಟ್ಟಿರೋಂತ ಮಾತು ಇನ್ನೂ ಇದೆ, ಅದಿನ್ನು ಹಾ ಅಣ್ಣ ಈಡೇರ್ಬೇಕದು. ಹಾ ಅಣ್ಣ. ಈಗ ಇನ್ನೇನು ಇವಾಗ ಡೆವಿಲ್ ಈ ವರ್ಷದ ಅಂತ್ಯದಲ್ಲಿ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಹಾ ಅಣ್ಣ. ಅದ್ರ ನಡುವೆ ನಿಮ್ಗೆಲ್ಲ ಗೊತ್ತೇ ಇದೆ ಏನ್ ಪ್ರಕರಣ ಆಯ್ತು, ದರ್ಶನ್ ಅವರು ಇವಾಗ ಜೈಲಲ್ಲಿದ್ದಾರೆ. ಸೊ ಇಷ್ಟೊಂದು ಒಡನಾಟ, ಇಷ್ಟೆಲ್ಲ ನೀವು ದರ್ಶನ್ ಅವ್ರ ಬಗ್ಗೆ ಹೇಳ್ತಾ ಇದೀರ. ಮನೆ ಕರೆದ್ರು, ನನಗೆ ಬರ್ತ್ಡೇ ಕೇಕ್ ಕಟ್ ಮಾಡ್ಸಿದ್ರು, ಒಳ್ಳೆ ಏನ್ ಬೇಕು ಕೇಳು ಅನ್ನೋ ತರ ಮಾತಾಡಿ, ಒಂದು ಒಳ್ಳೆ ಅಣ್ಣನ್ ತರ ಬಾಸ್ ಬಾಸ್ ಅಂತ ಮಾತಾಡಿಸ್ತಾ ನಮಗೆ ಚೆನ್ನಾಗಿದ್ರು ಅಂತ ಹೇಳ್ತೀರಾ. ದೇವ್ರಣ್ಣ. ಹೌದು, ಖಂಡಿತ ದೇವ್ರ ಅಂತ ಹೇಳ್ತೀರಾ. ಇವಾಗ ಇನ್ನೊಂದ್ ಏನಂತಂದ್ರೆ, ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಜೈಲ್ ಸೇರಿದ್ದಾರೆ. ನಿಮಗೆ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ? ಅಣ್ಣ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರ ನನಗೆ ಇದು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ಹೇಳ್ಬಿಡಿ. ರಾಜನ್ ತರಾನೇ ನೋಡಕ್ ಇಷ್ಟ ಪಡ್ತೀರಿ. ಸಿಂಹ ಒಳಗಡೆ ಇದ್ರು ಸಿಂಹನೇ, ಹೊರಗಡೆ ಇದ್ರು ಸಿಂಹನೇ. ನಾವು ದರ್ಶನ್ ಸರ್ನ ಇಲ್ಲಿ ಇಟ್ಕೊಂಡ್ ಪೂಜಿಸ್ತೀವಿ, ಇಲ್ಲಿ ಇಟ್ಕೊಂಡ್ ಮೆರೆಸ್ತೀವಿ. ದರ್ಶನ್ ಸರ್ಗೆ ನಾವ್ ಯಾವತ್ತೂ ಪ್ರೀತಿ ಕೊಡ್ತಾ ಇರ್ತೀವಿ, ಅಭಿಮಾನಿಗಳು. ಸೊ ಅದೇನೋ ಪ್ರಕರಣ ಅಂತಾರೆ, ಅದಾಗಿದೆಯೋ ಇಲ್ವೋ ಗೊತ್ತಿಲ್ಲ ಅಣ್ಣ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಂತ ದೊಡ್ಡವ್ರು ಹೇಳಿದ್ ಮಾತು. ಹೌದು, ಖಂಡಿತ. ಸೊ ಇನ್ನೂ ನಡೀತಾ ಇದೆ. ಏನು ಪೊಲೀಸ್ ಅವ್ರು ಇದಾರೆ ಅವರೆಲ್ಲ ಮಾಡಿಕೊಳ್ತಾರೆ. ಸೊ ಹೀಗಾಗಿ ನಮ್ ದರ್ಶನ್ ಸರ್ ಆ ತರ ಮಾಡಿಲ್ಲ ಅಂತ ನನಗನ್ಸುತ್ತಣ್ಣ.